Good afternoon, students. In the last videos we have learned up to problem number 4 of departmental accounting. So in this video we will learn the next problem number 5. The following purchases were made by business house having 3 departments in 2014-15. So 3 departments idave 2014-15 details ಕೊಟ್ಟಿದ್ದಾರೆ. Department A, B and C. So 1000 units of A, 2000 units of B, 2400 units of C. at total cost of rupees 1 lakhs. ಸೊ ಇಲ್ಲಿ ಟೋಟಲ್ ಕಾಸ್ಟ್ ಕೊಟ್ಟಿದ್ದಾರೆ, ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ಪರ್ಚೇಸ್ ಕಾಸ್ಟ್ ಆಗಿದೆ ಅಂತ ಕೊಟ್ಟಿಲ್ಲ. ನೆಕ್ಸ್ಟ್ ಸ್ಟಾಕ್ ಆನ್ 1st April 2014. ಸೊ ಇಲ್ಲಿ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಸೊ ಎ ಬಿ ಸಿ 3 ಡಿಪಾರ್ಟ್ಮೆಂಟ್ಸ್ದು ಯೂನಿಟ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಎಷ್ಟು ಕಾಸ್ಟ್ ಆಗಿದೆ ಅಂತ ಕೊಟ್ಟಿಲ್ಲ. ಸೇಲ್ಸ್ ಡ್ಯೂರಿಂಗ್ ದ ಇಯರ್ 2014-15. ಸೊ 3 ಡಿಪಾರ್ಟ್ಮೆಂಟ್ಸು ಸೇಲ್ಸ್ ನಂಬರ್ ಆಫ್ ಯೂನಿಟ್ಸು ಮತ್ತು ಪರ್ ಯೂನಿಟ್ ಸೇಲ್ ಎಷ್ಟಾಗಿದೆ ಕೊಟ್ಟಿದ್ದಾರೆ. ಸೊ ನಾವು ಸೇಲ್ಸ್ ಅಮೌಂಟ್ ಎಷ್ಟು ಅಂತ ಈಸಿಯಾಗಿ ಕಂಡುಹಿಡಿಬೋದು. ದ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಈಸ್ ದ ಸೇಮ್ ಇನ್ ಈಚ್ ಕೇಸ್. ಸೊ ಏನು ಗ್ರಾಸ್ ಪ್ರಾಫಿಟ್ ಇದೆ ಅದು ಸೇಮ್ ಇದೆ ಎಲ್ಲ ಕೇಸಲ್ಲೂ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ ಪ್ರಿಪೇರ್ ದ ಡಿಪಾರ್ಟ್ಮೆಂಟ್ ಟ್ರೇಡಿಂಗ್ ಅಕೌಂಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಡಿಪಾರ್ಟ್ಮೆಂಟ್ ಟ್ರೇಡಿಂಗ್ ಅಕೌಂಟ್ ಮಾಡಬೇಕಾದ್ರೆ ನಮಗೆ ಕ್ರೆಡಿಟ್ ಸೈಡ್ಗೆ ಸೇಲ್ಸ್ ಬೇಕು, ಕ್ಲೋಸಿಂಗ್ ಸ್ಟಾಕ್ ಬೇಕು, ಡೆಬಿಟ್ ಸೈಡ್ ಆಫ್ ಟ್ರೇಡಿಂಗ್ ಅಕೌಂಟ್ಗೆ ಓಪನಿಂಗ್ ಸ್ಟಾಕ್ ಬೇಕು, ಪರ್ಚೇಸಸ್ ಬೇಕು, ಮತ್ತು ಏನಾದ್ರು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದ್ದರೆ ಬೇಕಾಗುತ್ತೆ. ಸೊ ಇಲ್ಲಿ ಕೊಟ್ಟಿರೋ ಡೀಟೇಲ್ಸ್ ಪ್ರಕಾರ ಸೇಲ್ಸ್ ಡೀಟೇಲ್ಸ್ ನಾವು ಈಸಿಯಾಗಿ ತೊಗೋಬೋದು. ಟೋಟಲ್ ಪರ್ಚೇಸಸ್ ಎಷ್ಟಂತ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ವೈಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಪನಿಂಗ್ ಸ್ಟಾಕು ಡಿಪಾರ್ಟ್ಮೆಂಟ್ ವೈಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಕ್ಲೋಸಿಂಗ್ ಸ್ಟಾಕ್ ಏನಾದ್ರು ಇದ್ದರೆ ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಎಲ್ಲ ವರ್ಕಿಂಗ್ ನೋಟ್ ಮಾಡಿದ್ರೆ ವೆರಿ ಈಸಿ ಟು ಪ್ರಿಪೇರ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್. ರೈಟ್, ಫಸ್ಟ್ ವರ್ಕಿಂಗ್ ನೋಟ್ ನಂಬರ್ 1, ಕ್ಯಾಲ್ಕ್ಯುಲೇಷನ್ ಆಫ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್. ಸೊ ಫಸ್ಟ್ ನಾವು ಗ್ರಾಸ್ ಪ್ರಾಫಿಟ್ ರೇಷಿಯೋ ಎಷ್ಟಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಎಷ್ಟು ಸೇಲ್ಸ್ ಅಂತ ಅವರು ಕೊಟ್ಟಿಲ್ಲ. ಸೊ ನಾವೇನಂತ ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀವಿ, ಸೊ ಪರ್ಚೇಸ್ ಮಾಡಿರೋಂಥ ಎಲ್ಲ ಯೂನಿಟ್ಸ್ ಏನಿದ್ದಾವೆ ಅವನ್ನು ಸೇಲ್ ಮಾಡಿದ್ದಾರೆ ಅಂತ ಅಸ್ಯೂಮ್ಷನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಪರ್ಚೇಸ್ ಮಾಡಿರೋದು ಎಷ್ಟಿದ್ದಾವೆ, ಡಿಪಾರ್ಟ್ಮೆಂಟ್ ಎ 1000 ಇದೆ, ಡಿಪಾರ್ಟ್ಮೆಂಟ್ ಬಿ 2000 ಇದೆ, ಡಿಪಾರ್ಟ್ಮೆಂಟ್ ಸಿ 2400 ಇದೆ. ಸೊ ಈ ಏನು 1000, 2000, 2400 ಇದೆ ಎಲ್ಲನೂ ಸೇಲ್ ಮಾಡಿದ್ದಾರೆ. ಅಂದರೆ ಓಪನಿಂಗ್ ಸ್ಟಾಕ್ ಹಂಗೆ ಇರುತ್ತೆ. ಈ ಪರ್ಚೇಸಸ್ ಮಾತ್ರ ಸೇಲ್ ಮಾಡಿದ್ರು ಅಂತ ನಾವು ಜಿ ಪಿ ರೇಷಿಯೋ ಮಾಡೋದಕ್ಕೆ ಅದನ್ನು ಕಲ್ತ್ಕೊಳ್ಳೋಣ. Right, assuming that the entire purchases are sold. So calculation of rate of gross profit assuming the entire purchases are sold. So first ಎಷ್ಟು ಸೇಲ್ಸ್ ಆಗಿದೆ ಕ್ಯಾಲ್ಕುಲೇಟ್ ಮಾಡೋಣ. ಕ್ಯಾಲ್ಕ್ಯುಲೇಷನ್ ಆಫ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಎ ಸೊ 1000 ಯೂನಿಟ್ಸ್ ಇತ್ತು, ಡಿಪಾರ್ಟ್ಮೆಂಟ್ ಬಿ 2000 ಯೂನಿಟ್ಸ್ ಇತ್ತು, ಡಿಪಾರ್ಟ್ಮೆಂಟ್ ಸಿ 2400 ಯೂನಿಟ್ಸ್. ಇಲ್ಲಿ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಎ ಸೇಲ್ ಮಾಡೋದು 20 ಪರ್ ಯೂನಿಟು, ಡಿಪಾರ್ಟ್ಮೆಂಟ್ ಬಿದು 22.50 ಪರ್ ಯೂನಿಟ್, ಡಿಪಾರ್ಟ್ಮೆಂಟ್ ಸಿ 25 ಪರ್ ಯೂನಿಟ್. ಸೊ ಏನು 1000, 2000 ಮತ್ತು 2400 ಇದೆ ಅದಕ್ಕೆ ಮಲ್ಟಿಪ್ಲೈ ಮಾಡಿ. ಸೊ ಡಿಪಾರ್ಟ್ಮೆಂಟ್ ಎ 1000 ಇಂಟು 20, ಡಿಪಾರ್ಟ್ಮೆಂಟ್ ಬಿ 2000 ಇಂಟು 25 22.5, ಡಿಪಾರ್ಟ್ಮೆಂಟ್ ಸಿ 2400 ಇಂಟು 25. ಸೊ 3 20,000, 45,000, 60,000 ಬಂತು. ಟೋಟಲ್ ಸೇಲ್ಸು 1,25,000. ಸೊ ಈ ಟೋಟಲ್ ಸೇಲ್ಸ್ 1,25,000 ಆದರೆ ಇಲ್ಲಿ ಪ್ರಾಬ್ಲಮಲ್ಲಿ ಹೇಳಿದ್ದಾರೆ ಟೋಟಲ್ ಪರ್ಚೇಸಸ್ 1 lakh rupees ಅಂತ ಹೇಳಿದ್ದಾರೆ. ಸೊ ಏನು ಈ ಟೋಟಲ್ ಕಾಸ್ಟ್ ಪರ್ಚೇಸಸ್ಸು 1 lakh ಅಂತ ಹೇಳಿದ್ದಾರೆ. ಆ 1 lakhನ ಲೆಸ್ ಮಾಡಿ. ಸೊ 1,25,000ಅಲ್ಲಿ 1 lakh ಹೋದರೆ ಬ್ಯಾಲೆನ್ಸ್ ಉಳಿದಿದ್ದು ಇನ್ನು 25,000. ಇದನ್ನು ನಾವು ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಗ್ರಾಸ್ ಪ್ರಾಫಿಟ್ ಸಿಕ್ಕಿದೆ, ಸೇಲ್ಸ್ ಇದೆ ನಮ್ಮ ಹತ್ರ. ಸೊ ಗ್ರಾಸ್ ಪ್ರಾಫಿಟ್ ರೇಷಿಯೋ ಈಸಿಯಾಗಿ ಮಾಡ್ಬೋದು. ಸೊ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಈಕ್ವಲ್ಸ್ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಸೊ ನಮಗೆ ಗ್ರಾಸ್ ಪ್ರಾಫಿಟ್ ಸಿಕ್ಕಿದೆ 25,000, 25,000 ಡಿವೈಡೆಡ್ ಬೈ 1,25,000 ಇಂಟು 100. ಸೊ ನಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಸಿಕ್ತು 20%. ಸೊ ಅವ್ರು ಹೇಳಿದ್ದಾರೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಎಲ್ಲ ಡಿಪಾರ್ಟ್ಮೆಂಟ್ಗೂ ಸೇಮ್ ಇದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿಯಾದ ಡಿಫ್ರೆನ್ಸ್ ಇಲ್ಲ, ಸೇಮ್. ಸೊ ನಮಗೆ ಗೊತ್ತಿದೆ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಈಸ್ ಈಕ್ವಲ್ಸ್ ಕಾಸ್ಟ್. ಅಂದರೆ ಸೇಲ್ಸ್ ವ್ಯಾಲ್ಯೂಲಿ ಪ್ರಾಫಿಟ್ನ ನಾವು ಲೆಸ್ ಮಾಡಿದ್ರೆ ನಮಗೆ ಕಾಸ್ಟ್ ಸಿಗುತ್ತೆ, ಇಲ್ಲ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಮಾಡಿದ್ರೆ ಸೇಲ್ಸ್ ಸಿಗುತ್ತೆ. ಸೊ ಉಲ್ಟಾ. ಸೊ ನಮಗೆ ಈಗ ಸೇಲ್ಸ್ ಇದೆ ನಮ್ಮ ಹತ್ರ ಮತ್ತು ಪ್ರಾಫಿಟ್ ಇದೆ, ಕಾಸ್ಟ್ ಗೊತ್ತಿಲ್ಲ. ಸೊ ಕಾಸ್ಟ್ನ ಕಂಡುಹಿಡಿಬೇಕು. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ವರ್ಕಿಂಗ್ ನೋಟ್ ನಂಬರ್ 2, ಕ್ಯಾಲ್ಕ್ಯುಲೇಷನ್ ಆಫ್ ಕಾಸ್ಟ್ ಪರ್ ಯೂನಿಟ್. ಕ್ಯಾಲ್ಕ್ಯುಲೇಷನ್ ಆಫ್ ಕಾಸ್ಟ್ ಪರ್ ಯೂನಿಟ್ ಫಾರ್ಮುಲಾ ಬರ್ಕೊಳ್ಳಿ. ಕಾಸ್ಟ್ ಪರ್ ಯೂನಿಟ್ ಈಕ್ವಲ್ಸ್ selling price per unit minus profit per unit. ಈಗ ಡಿಪಾರ್ಟ್ಮೆಂಟ್ ಎ. ಸೊ
ಸೊ ಡಿಪಾರ್ಟ್ಮೆಂಟ್ ಎದು ಸೆಲ್ಲಿಂಗ್ ಪ್ರೈಸು 20 ರೂಪೀಸ್ ಇದೆ. ಸೊ 20 ರೂಪೀಸ್ಗೆ 20% ಪ್ರಾಫಿಟ್ ಅಂದರೆ 4 ರೂಪೀಸ್. 20 ಇಂಟು 20% 4 ರೂಪೀಸ್ ಆಗುತ್ತೆ. ಸೊ 20 ರೂಪೀಸ್ ಸೇಲ್ಸು, 4 ರೂಪೀಸ್ ಪ್ರಾಫಿಟ್ ಹೋದರೆ ಇನ್ನು ಉಳಿದಿದ್ದು 16 ರೂಪೀಸ್ ಕಾಸ್ಟ್ ಪ್ರೈಸ್ ಸಿಕ್ತು. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಬಿ. ಸೊ ಸೆಲ್ಲಿಂಗ್ ಪ್ರೈಸ್ 22.5 ಇದೆ, ಅದಕ್ಕೆ 20% ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿ 4.5 ಬರುತ್ತೆ. ಸೊ 22.5 ಮೈನಸ್ 4.5 ಇಟ್ ಕಮ್ಸ್ ಟು 18 ರೂಪೀಸ್. ಸೊ ಟೋಟಲ್ ಕಾಸ್ಟು 18 ರೂಪೀಸ್ ಆಯಿತು. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಸಿ. ಸೊ ಡಿಪಾರ್ಟ್ಮೆಂಟ್ ಸಿ ಇದು 25 ರೂಪಾಯಿ ಇದೆ ಸೆಲ್ಲಿಂಗ್ ಪ್ರೈಸು, ಅದಕ್ಕೆ 20% ಕ್ಯಾಲ್ಕುಲೇಟ್ ಮಾಡಿ 5 ರೂಪೀಸ್ ಬರುತ್ತೆ. ಸೊ 25 ರೂಪೀಸ್ ಸೆಲ್ಲಿಂಗ್ ಪ್ರೈಸ್ ಮೈನಸ್ 5 ರೂಪೀಸ್ ಪ್ರಾಫಿಟ್. ಸೊ ಇನ್ನು 20 ರೂಪೀಸು ಕಾಸ್ಟ್ ಪ್ರೈಸ್ ಆಯಿತು. ಸೊ ನಾವು ಸೇಲ್ಸ್ ರೇಷಿಯೋ ಏನು ಗ್ರಾಸ್ ಪ್ರಾಫಿಟ್ ರೇಷಿಯೋ ಕಂಡುಹಿಡಿದ್ವಿ, ಮತ್ತು ಈಗ ಕಾಸ್ಟ್ ಪರ್ ಯೂನಿಟನ್ನು ಕಂಡುಹಿಡ್ದಿದ್ದೀವಿ. ಸೊ ನಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಅವರು ಏನು ಎಷ್ಟು ಯೂನಿಟ್ಸ್ನ ಪರ್ಚೇಸ್ ಮಾಡಿದರು ಅಂತ. ಡಿಪಾರ್ಟ್ಮೆಂಟ್ ಎ 1000 ಯೂನಿಟ್ಸ್, ಡಿಪಾರ್ಟ್ಮೆಂಟ್ ಬಿ 2000 ಯೂನಿಟ್ಸು, ಡಿಪಾರ್ಟ್ಮೆಂಟ್ ಸಿ 2400 ಯೂನಿಟ್ಸ್. ಸೊ ಟೋಟಲ್ ಕಾಸ್ಟು 1 ಲಕ್ಷ ಇದೆ. ಈಗ ನಾವು ಇಂಡಿವಿಜುವಲಾಗಿ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟು ಕಾಸ್ಟ್ ಬರುತ್ತೆ ಅಂತ ಕಂಡುಹಿಡಿಯೋಣ. ರೈಟ್. ವರ್ಕಿಂಗ್ ನೋಟ್ ನಂಬರ್ 3, ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸಸ್. ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸಸ್. ಡಿಪಾರ್ಟ್ಮೆಂಟ್ ಎ. ಡಿಪಾರ್ಟ್ಮೆಂಟ್ ಎದು 1000 ಯೂನಿಟ್ಸ್ ಪರ್ಚೇಸ್ ಮಾಡಿದರು. ಮೇಲ್ಗಡೆ ಕಂಡುಹಿಡಿದಿದ್ದೀವಿ ಕಾಸ್ಟ್ ಎಷ್ಟಿತ್ತು ಅಂತ. 16 ರೂಪೀಸ್ ಕಾಸ್ಟ್ ಪರ್ ಯೂನಿಟ್ ಆದರೆ 1000 ಇಂಟು 16 ಇಟ್ ಕಮ್ಸ್ ಟು 16,000. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಬಿ 2000 ಯೂನಿಟ್ಸ್ನ ಪರ್ಚೇಸ್ ಮಾಡಿದ್ದಾರೆ. ಕಾಸ್ಟ್ ಪರ್ ಯೂನಿಟು 18 ರೂಪೀಸ್. 2000 ಇಂಟು 18 36,000. ಡಿಪಾರ್ಟ್ಮೆಂಟ್ ಸಿ 2400 ಯೂನಿಟ್ಸ್ನ ಪರ್ಚೇಸ್ ಮಾಡಿದ್ದಾರೆ. ಕಾಸ್ಟ್ ಪರ್ ಯೂನಿಟ್ 20 ರೂಪೀಸ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. 2400 ಇಂಟು 20 48,000. ಟೋಟಲ್ 3 ಸೇರಿಸಿದ್ರೆ ನಮಗೆ ಟೋಟಲ್ ಮಾಡಿದಾಗ 1 ಲ್ಯಾಕ್ ರುಪೀಸ್. ಸೊ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಟೋಟಲ್ ಕಾಸ್ಟ್ ಆಫ್ ಪರ್ಚೇಸು 1 ಲ್ಯಾಕ್ ಇದೆ ಅಂತ. ಸೊ ನಮಗೀಗ ಪರ್ಚೇಸಸ್ ವ್ಯಾಲ್ಯೂ ಸಿಕ್ಕಿದೆ. ಸೊ ಪರ್ಚೇಸ್ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ಸೊ ಓಪನಿಂಗ್ ಸ್ಟಾಕ್ನ ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ ಎಷ್ಟಿದೆ ಅಂತ. 120 ಯೂನಿಟ್ಸ್ ಇದೆ ಎ, ಡಿಪಾರ್ಟ್ಮೆಂಟ್ ಬಿ 80 ಯೂನಿಟ್ಸ್ ಇದೆ, ಡಿಪಾರ್ಟ್ಮೆಂಟ್ ಸಿ 152 ಯೂನಿಟ್ಸ್ ಇದೆ. ಈಗ ನಾವು ಸೆಕೆಂಡ್ ವರ್ಕಿಂಗ್ ನೋಟಲ್ಲಿ ಕಾಸ್ಟ್ ಪರ್ ಯೂನಿಟ್ನ ಕಂಡುಹಿಡ್ದಿದ್ದೀವಿ. ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎಷ್ಟು ಓಪನಿಂಗ್ ಸ್ಟಾಕ್ ವ್ಯಾಲ್ಯೂ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ಓಪನಿಂಗ್ ಸ್ಟಾಕ್ನ ವ್ಯಾಲ್ಯೂ ಕಂಡುಹಿಡಿಯೋಣ. ಓಪನಿಂಗ್ ಸ್ಟಾಕ್ 120 ಯೂನಿಟ್ಸ್ ಇದೆ. ಸೊ 120 ಯೂನಿಟ್ಸ್ ಇಂಟು ಕಾಸ್ಟ್ ಪರ್ ಯೂನಿಟ್ 16 ಇಟ್ ಕಮ್ಸ್ ಟು 1920. ಡಿಪಾರ್ಟ್ಮೆಂಟ್ ಬಿ 80 ಇಂಟು 18 1440. ಡಿಪಾರ್ಟ್ಮೆಂಟ್ ಸಿ 152 ಯೂನಿಟ್ಸ್ ಇಂಟು 20 ರೂಪೀಸ್ 3040. ಸೊ ಓಪನಿಂಗ್ ಸ್ಟಾಕ್ ಸಿಕ್ಸ್ತು ನನಗೆ 6400. ಸೊ ನೆಕ್ಸ್ಟು ಡೆಬಿಟ್ ಸೈಡ್ಗೆ ಓಪನಿಂಗ್ ಸ್ಟಾಕ್ ಮತ್ತು ಪರ್ಚೇಸ್ ಸಿಕ್ಕಿದೆ. ಸೊ ಈಗ ನಮ್ಮಲ್ಲಿ ಏನಾದ್ರು ಕ್ಲೋಸಿಂಗ್ ಸ್ಟಾಕ್ ಉಳಿದಿದೆಯಾ ಅಂತ ಚೆಕ್ ಮಾಡಬೇಕು. ಸೊ ಓಪನಿಂಗ್ ಸ್ಟಾಕ್ ಇದೆ, ಪರ್ಚೇಸ್ ಇದೆ, ನಮ್ಮ ಹತ್ರ ಸೇಲ್ಸ್ ಇದೆ, ಕ್ಲೋಸಿಂಗ್ ಸ್ಟಾಕ್ನ ನಾವು ಕಂಡುಹಿಡಿಯಬೇಕು. ಫಾರ್ಮುಲಾ. ನೆಕ್ಸ್ಟ್ ವರ್ಕಿಂಗ್ ನೋಟ್ ನಂಬರ್ 5, ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಫಾರ್ಮುಲಾ: ಕ್ಲೋಸಿಂಗ್ ಸ್ಟಾಕ್ ಈಕ್ವಲ್ಸ್ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಸೇಲ್ಸ್. ಸೊ ಇಲ್ಲಿ ಓಪನಿಂಗ್ ಸ್ಟಾಕ್ ಇದೆ, ಪರ್ಚೇಸಸ್ನ ಆ್ಯಡ್ ಮಾಡ್ಕೊಳ್ಳಿ, ಮೈನಸ್ ಸೇಲ್ಸ್ನ ಲೆಸ್ ಮಾಡಿ, ಇನ್ನೇನಾದ್ರು ಉಳಿದಿದ್ರೆ ಅದು ಕ್ಲೋಸಿಂಗ್ ಸ್ಟಾಕ್. ವರ್ಕಿಂಗ್ ನೋಟ್ ನಂಬರ್ 5, ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಡಿಪಾರ್ಟ್ಮೆಂಟ್ ಎ 120 ಓಪನಿಂಗ್ ಸ್ಟಾಕ್ ಇದು, ಪ್ಲಸ್ 1000 ಯೂನಿಟ್ಸ್ನ ಪರ್ಚೇಸ್ ಮಾಡಿದ್ದಾರೆ, ಮೈನಸ್ ಸೇಲ್ಸ್ ಆ್ಯಕ್ಚುಲಿ ಸೇಲ್ಸು 1020 ಯೂನಿಟ್ಸ್ನ ಸೇಲ್ ಮಾಡಿದ್ದಾರೆ, ಇನ್ನು ಉಳಿದಿದ್ದು 100 ಯೂನಿಟ್ಸ್. ಸೊ ಕಾಸ್ಟ್ ಪರ್ ಯೂನಿಟ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 100, ಸೊ 1600. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಬಿ 80 ಯೂನಿಟ್ಸ್ ಪ್ಲಸ್ 2000 ಯೂನಿಟ್ಸ್ ಪರ್ಚೇಸ್ ಮಾಡಿದ್ದಾರೆ, ಮೈನಸ್ 1920 ಯೂನಿಟ್ಸ್ನ ಸೇಲ್ ಮಾಡಿದ್ದಾರೆ, ಉಳಿದಿದ್ದು 160 ಯೂನಿಟ್ಸ್. ಕಾಸ್ಟ್ ಪರ್ ಯೂನಿಟ್ 18 ಮಲ್ಟಿಪ್ಲೈ ಮಾಡಿದ್ರೆ 2880. ಡಿಪಾರ್ಟ್ಮೆಂಟ್ ಸಿ 152 ಯೂನಿಟ್ಸ್ ಪ್ಲಸ್ ಪರ್ಚೇಸ್ ಮಾಡಿರೋದು 2400 ಯೂನಿಟ್ಸ್, ಮೈನಸ್ ಸೇಲ್ಸ್ ಆಗಿರೋದು 2496 ಯೂನಿಟ್ಸ್, ಉಳಿದಿರೋದು 56 ಯೂನಿಟ್ಸ್. ಇಂಟು 20 ಇಸ್ ದ ಕಾಸ್ಟ್ ಪರ್ ಯೂನಿಟ್, ಸೊ 1120. ಸೊ ಟೋಟಲ್ಲು ಓಪನಿಂಗ್ ಸ್ಟಾಕ್ ನಮಗೆ ಕ್ಲೋಸಿಂಗ್ ಸ್ಟಾಕು 5600 ಬಂದಿದೆ. ಈಗ ನೆಕ್ಸ್ಟ್ ವರ್ಕಿಂಗ್ ನೋಟ್ ನಂಬರ್ 6, ಕ್ಯಾಲ್ಕುಲೇಷನ್ ಆಫ್ ಆ್ಯಕ್ಚುಯಲ್ ಸೇಲ್ಸ್. ಸೊ ನಾವು ಆಲ್ರೆಡಿ ಆವಾಗಲೇ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಮಾಡೋದಕ್ಕೆ ಪರ್ಚೇಸ್ನೆಲ್ಲ ನಾವು ಸೇಲ್ ಆಗಿದೆ ಅಂತ ಅಸಂಪ್ಷನ್ ಮಾಡ್ಕೊಳ್ದ್ವಿ. ಈಗ ಆ್ಯಕ್ಚುಯಲ್ ಸೇಲ್ಸ್ ಎಷ್ಟಾಗಿದೆ ಡೀಟೇಲ್ಸ್ ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡಿಕೊಂಡು ಸೇಲ್ಸ್ ವ್ಯಾಲ್ಯೂ ಕಂಡುಹಿಡಿಯೋಣ. ಡಿಪಾರ್ಟ್ಮೆಂಟ್ ಎ 1020 ಇಂಟು 20 ರೂಪೀಸ್ 20,400.
ಡಿಪಾರ್ಟ್ಮೆಂಟ್ ಬಿ 1920 into 22.5 43,200. Department C 2,496 into 25, so it comes to 62,400. So total 1,26,000 is the sales value. So ನಮಗೆ ಎಲ್ಲ ವರ್ಕಿಂಗ್ ನೋಟ್ಸ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಸೇಲ್ಸು ಸಿಕ್ಕಿದೆ, ಕ್ಲೋಸಿಂಗ್ ಸ್ಟಾಕ್ ಸಿಕ್ಕಿದೆ, ಓಪನಿಂಗ್ ಸ್ಟಾಕ್ ಸಿಕ್ಕಿದೆ ಮತ್ತು ಪರ್ಚೇಸಸ್ ಸಿಕ್ಕಿದೆ. ಯಾವುದೇ ರೀತಿಯಾದ ಡೈರೆಕ್ಟ್ ಎಕ್ಸ್ಪೆನ್ಸ್ ಇಲ್ಲ ಇಲ್ಲಿ. ಈಗ ನಾವು ಟ್ರೇಡಿಂಗ್ ಅಕೌಂಟ್ನ ಮಾಡ್ಬೋದು. ಸೊ ಯಾವ ಕಂಪ್ನಿ ಹೆಸರು ಏನು ಡೀಟೇಲ್ಸ್ ಕೊಟ್ಟಿಲ್ಲ, ರೈಟ್. ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2015. ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2015. ಒಟ್ಟು 3 ಡಿಪಾರ್ಟ್ಮೆಂಟ್ಸ್ ಇವೆ. ಡಿಪಾರ್ಟ್ಮೆಂಟ್ ಎ, ಬಿ, ಸಿ. 3 ಡಿಪಾರ್ಟ್ಮೆಂಟ್, 3 ಕಾಲಮು, ಒಂದು ಟೋಟಲ್ ಕಾಲಮು, ಒಂದು ಪರ್ಟಿಕ್ಯುಲರ್. ಟೋಟಲ್ ಡೆಬಿಟ್ ಸೈಡಲ್ಲಿ 5 ಕಾಲಮು, ಕ್ರೆಡಿಟ್ ಸೈಡಲ್ಲಿ 5 ಕಾಲಮ್. ಫಸ್ಟ್ ಬೈ ಸೇಲ್ಸ್. ಸೊ ಏನು ಸೇಲ್ಸ್ ಇಲ್ಲಿ ಕಂಡುಹಿಡಿದಿದ್ದೀವಿ ಅದನ್ನು ತಗೊಳ್ಳಿ. ಸೇಲ್ಸ್ ಎ ಡಿಪಾರ್ಟ್ಮೆಂಟ್ 20,400, ಬಿ ಡಿಪಾರ್ಟ್ಮೆಂಟ್ 43,200, ಸಿ ಡಿಪಾರ್ಟ್ಮೆಂಟ್ 62,400, ಟೋಟಲ್ 1,26,000. ಬೈ ಕ್ಲೋಸಿಂಗ್ ಸ್ಟಾಕ್. ಸೊ ವರ್ಕಿಂಗ್ ನೋಟ್ ಮಾಡಿದ್ದೀವಿ. ಕ್ಲೋಸಿಂಗ್ ಸ್ಟಾಕ್ ತಗೊಳ್ಳಿ 1,600, 1,880 and 1,120, ಟೋಟಲ್ 5,600. ಡೆಬಿಟ್ ಸೈಡ್ ಪರ್ಚೇಸಸ್. ಸೊ ಫಸ್ಟ್ ಓಪನಿಂಗ್ ಸ್ಟಾಕ್, 2 ಓಪನಿಂಗ್ ಸ್ಟಾಕ್. ಸೊ ವರ್ಕಿಂಗ್ ನೋಟಲ್ಲಿ ಮಾಡಿದ್ದೀವಿ. 4th ವರ್ಕಿಂಗ್ ನೋಟಲ್ಲಿ ಅದನ್ನು ತಗೊಳ್ಳಿ 1,920, ಬಿ 1,440, ಸಿ 3,040, ಟೋಟಲ್ 6,400. ನೆಕ್ಸ್ಟ್ 2 ಪರ್ಚೇಸಸ್. ವರ್ಕಿಂಗ್ ನೋಟ್ ನಂಬರ್ 3ಅಲ್ಲಿ ಮಾಡಿದ್ವಿ, ಅದನ್ನ ತಗೊಳ್ಳಿ. ಡಿಪಾರ್ಟ್ಮೆಂಟ್ ಎ 16,000, ಡಿಪಾರ್ಟ್ಮೆಂಟ್ ಬಿ 36,000, ಡಿಪಾರ್ಟ್ಮೆಂಟ್ ಸಿ 48,000. ಸೊ ಬೇರೆ ಏನೇನು ಎಕ್ಸ್ಪೆಂಡಿಚರ್ಸ್ ಇಲ್ಲ, ದಟ್ಸ್ ಆಲ್. ಸೊ ಅಕೌಂಟ್ ಯಾವ ಕಡೆ ಜಾಸ್ತಿ ಇದೆ ನೋಡಿ. ಸೊ ಇಲ್ಲಿ 3 ಡಿಪಾರ್ಟ್ಮೆಂಟ್ದು ಕ್ರೆಡಿಟ್ ಸೈಡೇ ಜಾಸ್ತಿ ಇದೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡಿದಾಗ ನಮಗೆ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ಸೊ ಡಿಪಾರ್ಟ್ಮೆಂಟ್ ಎ 4,080, ಡಿಪಾರ್ಟ್ಮೆಂಟ್ ಬಿ 8,640, ಡಿಪಾರ್ಟ್ಮೆಂಟ್ ಸಿ 12,480. ಟೋಟಲ್ ಕಂಪ್ನಿಗೆ ಪ್ರಾಫಿಟ್ ಆಗಿದೆ 25,200. ದಿಸ್ ಇಸ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2015. ಸೊ ಕಂಪ್ನಿಗೆ ಟೋಟಲ್ ಪ್ರಾಫಿಟ್ 25,200 ಆಗಿದೆ. ಸೊ ಇಲ್ಲಿ ವರ್ಕಿಂಗ್ ನೋಟ್ಸ್ನೆಲ್ಲ ನಾವು ಕರೆಕ್ಟಾಗಿ ಮಾಡಿದಾಗ ಇಟ್ಸ್ ವೆರಿ ಈಸಿ ಟು ಸ್ವಂತ ಆರ್ ಪ್ರಿಪೇರ್ ಟ್ರೇಡಿಂಗ್ ಅಕೌಂಟ್. ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ನೀವು ಅಸೈನ್ಮೆಂಟ್ನ ಕಳಿಸಿ. ಸೊ ಏನಾದ್ರು ಡೌಟ್ಸ್ ಇದ್ದರೆ ಯು ಕ್ಯಾನ್ ಲೆಟ್ ಮಿ ನೋ, ಐ ವಿಲ್ ಕ್ಲಾರಿಫೈ. ಥ್ಯಾಂಕ್ ಯು.